ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಮೊದಲಿಗೆ ನನ್ನ ಆರಾಧ್ಯ ಗುರುದೇವನಾದಂತಹ ಶ್ರೀ ಮುರುಗೀಶನನ್ನು ಮನಸಾರಿ ಧ್ಯಾನಿಸಿ ಪೂಜಿಸಿ, ತಮಗೆಲ್ಲ ತಿಳಿದಿರುವ ಹಾಗೆ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಉಲ್ಲಳ್ಳಿ ಹೋಬಳಿಯ ಸಮೀಪದಲ್ಲಿರುವಂತಹ ಈ ಒಂದು ಶಿರಮಳ್ಳಿ ಗ್ರಾಮದ ಪಕ್ಕದಲ್ಲೇ ಹರಿಯುತ್ತಿರುವಂತಹ ಕಪಿಲಾ ನಾಲೆಯ ದಡದಲ್ಲಿ ಈ ಒಂದು ಶ್ರೀ ಮುರುಘೀಸ್ವಾಮಿ ವಿರಕ್ತ ಮಠವು 450 ವರ್ಷಗಳ ಹಿಂದಿನಿಂದನೂ ಸಹ ಇರುವಂತಹದ್ದಾಗಿದ್ದು, ಮೂಲ ಗುರುಗಳಾದಂತಹ ಶ್ರೀ ಮುರುಘೀಸ್ವಾಮಿಗಳವರು ಈ ಒಂದು ಮಠದ ಕರ್ತೃ ಶ್ರೀಗಳಾಗಿರುವುದು ತಮಗೆಲ್ಲ ತಿಳಿದು ಬಂದಿದೆ. ಈ ಒಂದು ಪರಂಪರೆಯಲ್ಲಿ ಬಂದಂತಹ ಶ್ರೀಮಠವು ಹಲವಾರು ರೀತಿಯ ಆಧ್ಯಾತ್ಮಿಕ, ಆದಿಭೌತಿಕ ಹಾಗೂ ಸಾಮಾಜಿಕವಾದಂತಹ ಎಲ್ಲ ಉಪನ್ಯಾಸಗಳು, ಪ್ರವಚನಗಳು ಮತ್ತಿತರ ಬೋಧನೆಗಳನ್ನು, ಸಿದ್ಧಿಯನ್ನು, ಅನುಷ್ಠಾನಗಳನ್ನು ಶ್ರೀಗಳು ಆ ಕಾಲದಿಂದಲೂ 4-5 ಶತಮಾನಗಳಿಂದಲೂ ಮಾಡ್ತಾ ಬರ್ತಾ ಇದ್ದಾರೆ. ಶ್ರೀಗಳು ಇದ್ದಂತಹ ಕಾಲದಲ್ಲಿ ಇದೊಂದು ತಪೋಕ್ಷೇತ್ರವಾಗಿದ್ದು, ಶ್ರೀಗಳ ಒಂದು ಲಿಂಗೈಕ್ಯ ನಂತರದಲ್ಲಿ, ಕರ್ತೃಶ್ರೀಗಳ ಲಿಂಗೈಕ್ಯ ನಂತರದಲ್ಲಿ ಇಲ್ಲಿ ಹಲವಾರು ರೀತಿಯ ಪೂಜಾ ಸಾದೃಶ್ಯಗಳು ಕಂಡು ಬಂದಿದ್ದು ಹಲವಾರು ಹಿರಿಕರ ಗಮನದಲ್ಲಿರುವಂಥದ್ದನ್ನು ನಾವೆಲ್ಲ ಕಾಣಬಹುದು. ತದನಂತರದಲ್ಲಿ 2ನೇ ಪೂಜ್ಯರು ಇಲ್ಲಿ ಬಂದು ಹೋಗಿದ್ರು. ಅವರು ರಾಂಪುರದಲ್ಲಿ ಐಕ್ಯರಾಗಿದ್ದಾರೆ ಅಂತೇಳಿ ಒಂದು ಕರ್ನಾಟಕದ ವೀರಶೈವ ಮಠಗಳು ಅನ್ನುವಂತಹ ಕೃತಿಯಲ್ಲಿ ಇದು ದಾಖಲೆಯಾಗಿದೆ. ನಂತರದಲ್ಲಿ ಬಂದಂತಹ 3ನೇ ಪೂಜ್ಯರಾದಂತಹ ಬಸವರಾಜ ಸ್ವಾಮಿಗಳವರು ಈ ಒಂದು ಮಠಕ್ಕೆ ಪೀಠಾಧ್ಯಕ್ಷರಾಗಿ ಹಲವಾರು ವರ್ಷಗಳ ಕಾಲ ತಮ್ಮ ಸೇವೆಯನ್ನು ಸಮಾಜಕ್ಕೆ ಮುಡುಪಾಗಿಟ್ರು. ಸಮಾಜಕ್ಕೆ ಮಠಕ್ಕೆ ಸಮಾಜದಿಂದ ಉನ್ನತೋನ್ನತ ಅಭಿವೃದ್ಧಿಗೆ ಯಾವ ಯಾವ ಕಾರ್ಯಗಳನ್ನು ಮಾಡಬೇಕು ಆ ಎಲ್ಲ ಕಾರ್ಯಗಳನ್ನು ಶ್ರೀಗಳು ತಮ್ಮ ಜೀವಿತಾವಧಿಯಲ್ಲಿ ಮಾಡ್ತಾ ಅಕ್ಕನ ಬಳಗ, ಬಸವ ಬಳಗ ಈ ರೀತಿಯ ಹಲವಾರು ಸಂಘಟನೆಗಳನ್ನು, ಸಮಾಜೋದ್ಧಾರಕ ಸಂಘ ಸಂಸ್ಥೆಗಳನ್ನು ಸ್ಥಾಪಿಸ್ತಾ ಸಮಾಜಕ್ಕೆ ಅತ್ಯುನ್ನತ ಕೊಡುಗೆಗಳನ್ನು ಕೊಡುವ ಸಲುವಾಗಿ ಹಲವಾರು ವಿದ್ವಾಂಸರುಗಳನ್ನು, ಹಾಗೆ ತಿಳಿದಂತಹ ನುರಿತ ಜ್ಞಾನಿಗಳನ್ನು ಕರೆಸಿ ಅವರಿಂದ ಒಂದು ಉಪದೇಶ, ಅವರಿಂದ ಪ್ರವಚನ ಈ ರೀತಿಯ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ವಾರಗಟ್ಟಲೆ ಈ ಒಂದು ಕ್ಷೇತ್ರದಲ್ಲಿ ಬಸವ ಜಯಂತಿ, ಅಕ್ಕನ ಜಯಂತಿ ಕಾರ್ಯಕ್ರಮಗಳನ್ನು ಬಸವರಾಜ ಸ್ವಾಮಿಗಳು ಮಾಡ್ತಾ ಬರ್ತಾ ಇದ್ರು. ಆ ರೀತಿ ಒಂದು ಪರಂಪರೆಯನ್ನು ಮುಂದುವರಿಸಿಕೊಂಡು ಬಂದಂತಹ ಬಸವರಾಜ ಸ್ವಾಮಿಗಳವರು 2008ರ ಭೀಮನ ಅಮಾವಾಸ್ಯೆಯ ದಿನದಂದು ಶ್ರೀಮಠದಲ್ಲಿ ಲಿಂಗೈಕ್ಯರಾದರು. ಅದೆಲ್ಲ ತಮಗೆಲ್ಲ ಗೊತ್ತಿರುವಂತಹ ವಿಚಾರ. ಶ್ರೀಗಳ ಗದ್ದುಗೆ ಅಲ್ಲಿಂದ ಇಲ್ಲಿಯವರೆಗೂ ಕೂಡ ನಿರ್ಮಾಣವಾಗದೆ ಶಿಥಿಲವಾಗಿದ್ದ ಕಾಲಘಟ್ಟವನ್ನು ಗಮನಿಸಿ ನಾವು ಈ ಒಂದು 2022ರ ಯುಗಾದಿಯ ಸಂದರ್ಭದಲ್ಲಿ ನಮ್ಮ ಟ್ರಸ್ಟಿಗಳು ಹಾಗೂ ಗ್ರಾಮಸ್ಥರು, ಸ್ಕೂಲ್ ಗ್ರಾಮಸ್ಥರು ಹಾಗೂ ಮಠದ ಸಮಸ್ತ ಭಕ್ತರ ಒಂದು ಆಶಯದೊಂದಿಗೆ ಆ ಯುಗಾದಿಯ ದಿನದಂದು ಗುದ್ದಲಿ ಪೂಜೆಯನ್ನು ಮಾಡಿ ಆ ದಿನದಿಂದ ಈ ದಿನದವರೆಗೆ ಕಾಮಗಾರಿಯನ್ನು ಪೂರ್ಣಗೊಳಿಸಿ ಗುರುಗಳ ಮತ್ತು ಮುರುಘೀಸ್ವಾಮಿಗಳವರ 2 ಗದ್ದಿಗೆಯನ್ನು ನವೀಕರಣ ಮಾಡಿ ಬಸವರಾಜ ಸ್ವಾಮಿಗಳವರ ಗದ್ದಿಗೆಯನ್ನು ನೂತನ ನಿರ್ಮಾಣವನ್ನು ಮಾಡಿ ಈಗ ಅದರ ಜೊತೆಗೆ ರಾಜದ್ವಾರದ ಕಾಮಗಾರಿಯೂ ಸಹ ಮುಗಿದಿದ್ದು ಆ ರಾಜದ್ವಾರ ಅಥವಾ ಆವರಣ ದ್ವಾರ ಲೋಕಾರ್ಪಣೆಗೆ ಸಿದ್ಧವಾಗಿದೆ. ಇದೇ ಬರುವಂತಹ ಮುಂದಿನ ಫೆಬ್ರವರಿ 7-8 ದಿನದಂದು 7ನೇ ತಾರೀಕು ಒಂದು ಪ್ರತಿಷ್ಠಾಪನಾ ಕಾರ್ಯಗಳು, 8ನೇ ತಾರೀಕು ಧಾರ್ಮಿಕ ಸಭೆ, ಅವತ್ತು ಶನಿವಾರ ಆಗಿದೆ, ಧಾರ್ಮಿಕ ಸಭೆಯನ್ನು ಇಟ್ಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಸುತ್ತೂರು ಪರಮ ಪೂಜ್ಯರು ಹಾಗೂ ಸಿದ್ಧಗಂಗಾ ಪೂಜ್ಯರು ಇನ್ನುಳಿದಂತೆ ಹಲವಾರು ಎಲ್ಲ ಕ್ಷೇತ್ರದ ಎಲ್ಲ ಜಿಲ್ಲೆಯ ಮಠಾಧೀಶ್ವರಗಳು ಆಗಮಿಸ್ತಾ ಇದ್ದಾರೆ. ಇದರ ಜೊತೆಗೆ ರಾಜಕೀಯ ಮುತ್ಸರ್ಜಿಗಳು, ಮುಖಂಡರು, ಜೊತೆಗೆ ಒಂದು ರಂಗಭೂಮಿ ಕಲಾವಿದರು, ಚಿತ್ರರಂಗದ ನಿರ್ದೇಶಕರುಗಳು ಮತ್ತು ಕಲಾವಿದರು, ಭಾರತ ಸಂಸ್ಕೃತಿಯ ಹಲವಾರು ಅಧಿಕಾರಿ ವರ್ಗದವರು, ಜೊತೆಗೂಡಿದಂತಹ ಸಂಗೀತ ವಿದ್ವಾಂಸರುಗಳು, ರೈತ ಮುಖಂಡರುಗಳು ಹಾಗೂ ಸಮಸ್ತ ಭಕ್ತರು, ಹಲವಾರು ಸಂಘ ಸಂಸ್ಥೆಗಳ ಮುಖಂಡರುಗಳು, ನಿರ್ದೇಶಕರು ಮತ್ತು ಪದಾಧಿಕಾರಿಗಳು, ಇನ್ನುಳಿದಂತೆ ಸರ್ಕಾರಿ ನೌಕರರು,
ಹಲವಾರು ಇಲಾಖೆಗಳ ಅಧಿಕಾರಿ ವರ್ಗದವರು ಎಲ್ಲರೂ ಕೂಡ ಈ ಒಂದು ಅದ್ಭುತವಾದಂತಹ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಸಮಸ್ತ ಭಕ್ತ ಮಹಾಶಯರು ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮ ತನು ಮನ ಧನ ಪೂರಕವಾಗಿ ಕಾರ್ಯಕ್ರಮಕ್ಕೆ ನೆರವನ್ನು ನೀಡುವುದರ ಮುಖೇನ ತಮ್ಮ ಒಂದು ಆಗಮನದಿಂದ ಶ್ರೀಮಠದ ಆ ಒಂದು ಏಳ್ಗೆಯನ್ನ ಇನ್ನಷ್ಟು ಮಗದಷ್ಟು ಅಭಿವೃದ್ಧಿ ಪಡಿಸೋದಕ್ಕೋಸ್ಕರ ತಾವೆಲ್ಲ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ಕೇಳಿಕೊಳ್ತಾ ಇದ್ದೇವೆ. ಶರಣಾರ್ಥಿಗಳು.